ಲೇಔಟ್ನಲ್ಲಿ ನಡೆದ ಘಟನೆ ಸಂಬಂಧಪಟ್ಟಂತೆ ಒಂದು ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ನಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಇಬ್ರು ಆರೋಪಿತರನ್ನ ಈಗಾಗಲೇ ಬಂಧಿಸಿದ್ದೀವಿ. ಅವತ್ತಿನ ದಿವಸ ಯಾರು ಇಬ್ರು ಇನ್ನು ಆರೋಪಿ ಒಬ್ಬ ಸೈಯದ್ ಅಂತಂದು ಮತ್ತೆ ಆತನ ಸ್ನೇಹಿತ ಒಬ್ಬ ನಿಯಾಮತ್ ಅಂತಂದು ಇಬ್ಬರನ್ನು ಕೂಡ ಈಗಾಗಲೇ ನಾವು ಅರೆಸ್ಟ್ ಮಾಡಿದ್ದೀವಿ. ಆತನಿಗೆ ಇಬ್ರಿಗೂ ಕೂಡ ಜುಡಿಷಿಯಲ್ ಕಸ್ಟಡಿ ಕೂಡ ಆಗಿದೆ. ಮತ್ತು ಯಾಕಾಗಿದೆ ಇದು ಏನು ಎತ್ತ ಅಂತ ನಿಯಮತ್ ಅಂತಾನು ಕರೀತಾರೆ. ನಿಯಮತ್ ಸರಿನಾ? ಮನೆ ಓನರ್ ಯಾರಿದ್ರು ಆತ ಅಂದ್ರೆ ಅವರ ಪಾತ್ರ ಏನು ಎತ್ತ ಅಂತಂದ್ರು ಕೂಡ ಅವರು ಅದನ್ನು ಕೂಡ ನಮ್ಮ ತನಿಖಾಧಿಕಾರಿಯಾದಂತ ಡಿವೈಎಸ್ಪಿ ಅವರು ತನಿಖೆ ಮಾಡ್ತಾ ಇದ್ದಾರೆ. ಅವ್ರ ಪಾತ್ರ ಏನಿದೆ ಏನು ಎತ್ತ ಅಂತ ನೋಡಿಕೊಂಡು ಮುಂದಿನ ಕ್ರಮ ಕೈಗೊಳ್ತಾರೆ. ಇದು ಅಂಡರ್ ಕನ್ಸ್ಟ್ರಕ್ಷನ್ ಮನೆ ಇದೆ, ಇನ್ನು ಕಂಪ್ಲೀಟ್ ಆಗಿಲ್ಲ. ಸೊ ಅಲ್ಲಿ ಲೋಕಲ್ ಅವರು ನಿನ್ನೆ ಸಾರ್ವಜನಿಕರು ಭೇಟಿ ಆದಾಗ ಬಹಳಷ್ಟು ಜನ ಅದು ಅಂದ್ರೆ ನನಗೆ ತಿಳಿಸಿದ್ದು ಮತ್ತೆ ತಮ್ಮ ಮೀಡಿಯಾದವ್ರಿಗೂ ಕೆಲವರು ತಿಳಿಸಿದ್ದಾರೆ. ಯಾರೋ ಹೊರಗಿನಿಂದ ಬಂದು ಏನೋ ಸ್ವಲ್ಪ ಸಣ್ಣದಾಗಿ ಇಶ್ಯೂ ಮಾಡಿದ್ದಾನೆ ಸರ್, ಬಟ್ ಅದನ್ನ ನೀವು ಏನಿದೆ ನೀವು ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಿ, ಅದಕ್ಕಷ್ಟೇ ನಾವು ಸೀಮಿತವಾಗಿ ಇಟ್ಕೊಳ್ಳೋಣಂತೆ. ಯಾಕಂದ್ರೆ ಇಲ್ಲಿ ಲೋಕಲ್ ಅಲ್ಲಿ ಬಂಗಾರಪ್ಪ ಲೇಔಟ್ ಮತ್ತೆ ಪಕ್ಕದಲ್ಲಿ ಇರ್ತಕ್ಕಂಥ ರಾಗಿಗುಂಡದಲ್ಲಿ ನಾವೊಂದು ಶಾಂತಿ ಪಡೆ ಅಂತ ಮಾಡಿಕೊಂಡು ಎಲ್ಲರೂ ಕೂಡ ನೆಮ್ಮದಿಯಾಗಿದ್ದೀವಿ. ಎಲ್ಲ ಸಮುದಾಯದವರು ಕೂಡ ನಾವೆಲ್ಲ ಅಣ್ಣ ತಮ್ಮಂದಿರ ತರನೇ ಇದ್ದೀವಿ. ಸೊ ಇಲ್ಲಿ ಯಾವುದೇ ರೀತಿ ಗಲಭೆನ ಉಂಟು ಮಾಡ್ತಕ್ಕಂಥ ಅಥವಾ ಪ್ರಚೋದನಾಕಾರಿಯಾಗಿ ಆಗ್ತಕ್ಕಂಥ ಯಾವುದೇ ರೀತಿ ಕಾರ್ಯಚಟುವಟಿಕೆಗಳಿಗೆ ತಾವು ಅವಕಾಶ ಮಾಡ್ಕೊಳ್ಬಾರ್ದು ಅಂತ ನನಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ. ಮೋಸ್ಟ್ಲಿ ತಮ್ಮ ಮುಖಾಂತರ ಕೂಡ ಅದನ್ನ ಹೇಳಿದ್ದಾರೆ. ಲೋಕಲೈಸ್ಡ್ ಇನ್ಸಿಡೆಂಟ್ ಇದೆ, ಅವನು ಆರೋಪಿ ಯಾರಿದ್ದಾನೆ ಅವನಿಗೆ ಏನು ಶಿಕ್ಷೆ ಆಗಬೇಕು ಕಟ್ಟುನಿಟ್ಟಿನ ಕ್ರಮ ನಾವು ವಹಿಸ್ಕೊಂಡಿದ್ದೀವಿ. ಈಗಾಗಲೇ ಸಾರ್ವಜನಿಕರು ಯಾರು ಕೂಡ ಊಹಾಪೋಹಗಳಿಗೆ ಕಿವಿ ಕೊಡಬಾರದು. ಏನೇ ಇದ್ರೂ ಕೂಡ ನಮ್ಮ ಪೊಲೀಸ್ ಇಲಾಖೆ ಜೊತೆಗೆ ತಾವು ವೆರಿಫಿಕೇಶನ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಲಾ ಅಂಡ್ ಆರ್ಡರ್ಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಏನೂ ಇಲ್ಲ, ಯಾವುದೇ ರೀತಿ ವೈಲೆನ್ಸ್ ಕೂಡ ಆಗಿಲ್ಲ. ಸುಳ್ಳು ಸುದ್ದಿನ ಯಾರು ಕೂಡ ಹಬ್ಬಿಸಬಾರದು. ಸುಳ್ಳು ಸುದ್ದಿ ಏನಾದ್ರು ಹಬ್ಸಿದಿರಿ, ಸುಮ್ಮನೆ ಏನೋ ಹಂಗಾಗಿದೆ ಹಿಂಗಾಗಿದೆ ಅಂತ ಏನಾದ್ರು ಅಥವಾ ಪ್ರಚೋದನಾಕಾರಿ ಹೇಳಿಕೆ ಏನಾದ್ರು ಕೊಡ್ತಾ ಇದೀರಿ ಅಂತಂದ್ರೆ ಅಂಥವ್ರ ವಿರುದ್ಧ ನಾವು ಕಟ್ಟುನಿಟ್ಟಿನ ಕ್ರಮನ ಕೈಗೊಳ್ತೀವಿ. ಆ ವ್ಯಕ್ತಿ ವರ್ತನೆ ಮಾಡಿ ಕಾಣುತ್ತೆ. ಅವ್ನು ಏನ್ ಹೇಳ್ತಾನೆ ಅಂದ್ರೆ ಇನಿಷಿಯಲಿ ಪ್ರಿಲಿಮಿನರಿ ಇದರಲ್ಲಿ ಆತನ ಒಂದು ವಿಡಿಯೋ ಕೂಡ ಮಾಡ್ಕೊಂಡು ಹಾಕೊಂಡಿದ್ದಾನೆ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ. ಸೊ ಅವ್ನು ಹೇಳೋದು ಹಿಂಗೆ, ನಾನು ಹೋಗಿದ್ದೆ ಸರ್, ಹೋಗಿ ಅದನ್ನ ಡಿಸ್ಪ್ಲೇಸ್ಮೆಂಟ್ ಮಾಡಿದ ತಕ್ಷಣ ನನಗೆ ಅದು ತಪ್ಪು ಅಂತಂದು ಅನಿಸ್ತು, ಅದಕ್ಕೆ ಮತ್ತೆ ಅಲ್ಲಿ ವಾಪಸ್ ಇಟ್ಟು ಬಂದೆ ಅಂತಂದು ಹೇಳ್ತಾ ಇದ್ದಾರೆ. ಸೊ ಒಂದು ಸ್ವಲ್ಪ ಟೆಕ್ನಿಕಲ್ ಡೀಟೇಲ್ಸ್ ನಾವು ವೆರಿಫಿಕೇಶನ್ ಮಾಡ್ತಾ ಇದೀವಿ. ಯಾಕೆ ಇದಾಯ್ತು, ಏನು ಅಂತ, ಮನೆ ಓನರ್ಗೂ ಮತ್ತೆ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ಏನು ಅಂತ ಅಂತಂದು ಇನ್ನು ಪ್ರಾಥಮಿಕ ಹಂತದಲ್ಲಿ ಇರೋದ್ರಿಂದ ಈಗಲೇ ಲೆಟ್ ಅಸ್ ನಾಟ್ ಜಂಪ್ ಇನ್ ಟು ದ ಕನ್ಕ್ಲೂಷನ್. ಸೊ ಏನಾಗಿದೆ ಎಲ್ಲ ಆಯಾಮದಲ್ಲೂ ಕೂಡ ನಾವು ತನಿಖೆನ ಮಾಡ್ತೀವಿ. ಪ್ರಕರಣ ಸಾಕಷ್ಟು ಮಾಡ್ತಾ ಇದೀವಿ. ಈಗ ಬೀಟ್ ಇದೆ ಅಲ್ಲಿ. ನಾವು ಈಗ ಶಾಂತಿ ಪಡೆ ಅಂತಂದು ಕಳೆದ ವರ್ಷ ಮಾಡಿದ್ವಿ, ತಮಗೂ ಕೂಡ ಗೊತ್ತಿದೆ. ಈ ಲೋಕಲ್ ಲೈಟ್ಸ್ ನಾವು ಸಪೋರ್ಟ್ ತಗೊಂಡು ಈ ರೀತಿ ಸಮಸ್ಯೆಗಳೇನಾದ್ರು ಇದೆ, ಇಲ್ಲಿ ಬೆಳಕಿನ ಸಮಸ್ಯೆ ಇದೆ ಅಥವಾ ಸ್ವಲ್ಪ ಚರಂಡಿ ಕ್ಲೀನಿಂಗ್ ಆಗಿಲ್ಲ ಅನ್ನೋದು ಕೂಡ ನಾವು ಕಾರ್ಪೊರೇಷನ್ ಅವ್ರಿಗೂ ಕೂಡ ಅದರಿಂದ ಇದೇ ಕಮಿಟಿ ಅವರನ್ನ ತಿಳಿಸ್ತಾ ಇದ್ದಾರೆ. ಮತ್ತೆ ಸಣ್ಣ ಪುಟ್ಟ ಈ ರೀತಿ ಪೆಟಿ ಆಫೆನ್ಸಸ್ ಏನಾದ್ರು ಆಗ್ತಾ ಇದಾವೆ ಅಥವಾ ಗಾಂಜಾ ಕನ್ಸಂಪ್ಷನ್ ಆಗ್ತಾ ಇದೆ, ಯಾರೋ ಕುಡಿದು ಅಲ್ಲಿ ನ್ಯೂಸೆನ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಮಿಡಿಯೇಟ್ಲಿ ನಮ್ಮ ಲೋಕಲ್ ಬೀಟ್ ಅವರು ತಿಳಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ರಾಗಿಗುಡ್ಡ ಮತ್ತೆ ಬಂಗಾರಪ್ಪ ಲೇಔಟ್ ಸುತ್ತಮುತ್ತಲಿನ ಪ್ರದೇಶಗಳನ್ನ ನಾವು ಅಲ್ಲಿ ಒಂದು ಓಪಿ ಕೂಡ ಇದೆ ನಮ್ಗೆ. ಸೊ ಅಲ್ಲಿ ರೆಗ್ಯುಲರ್ ಆಗಿ ಬೀಟ್ಸ್ ನ ಹಾಕ್ತಾ ಇದೀವಿ. ಸೊ ಆ ರೀತಿ ಏನಾದ್ರು ಸ್ಪೆಸಿಫಿಕ್ ಕಂಪ್ಲೇಂಟ್ಸ್ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ವಿಲ್ ಬಿ ಆಕ್ಟಿಂಗ್ ಆನ್ ಇಟ್. ಎಸ್ಪೆಷಲಿ ಗಾಂಜಾ ಕನ್ಸಂಪ್ಷನ್ ಟೆಸ್ಟ್ ಕೂಡ ಮಾಡಿಸಿದೀವಿ. ಮೇನ್ ಆರೋಪಿ ಒಬ್ಬನಿಗೆ ಏನಿದ್ದಾನೆ ಅವನಿಗೆ ನಾವು ಗಾಂಜಾ ಕನ್ಸಂಪ್ಷನ್ ಟೆಸ್ಟ್ ಮಾಡಿಸಿದೀವಿ, ಅದು ನೆಗೆಟಿವ್ ಬಂದಿದೆ. ಇನ್ನೊಬ್ಬ ಯಾರಿದ್ದ ಕೋ ಅಕ್ಯೂಸ್ಡ್ ಅವನು ಪಾಸಿಟಿವ್ ಬಂದಿದೆ. ಸೊ ಅದ್ರ ಸೆಕ್ಷನ್ಸ್ ಕೂಡ ಹಾಕೊಂಡು ಅದ್ರ ವಿರುದ್ಧ ಕೂಡ ನಾವು ಕ್ರಮ ಅದನ್ನ ಪರಿಶೀಲನೆ ಮಾಡ್ತಾ ಇದೀವಿ. ಸೊ ಆತನ್ನು ಕೂಡ ಈಗ ನೋಟಿಸ್ ಎಲ್ಲ ಕೊಟ್ಟು ನಮ್ಮ ಡಿವೈಎಸ್ಪಿನೇ ಅದನ್ನ ತನಿಖೆ ಮಾಡ್ತಾ ಇದ್ದಾರೆ. ಸೊ ಏನು ಕ್ರಮ ಇದೆ ಅಂತ ಅಂದ್ರೆ ಅವರ ಪಾತ್ರ ಏನಿದೆ ಅಂತ ನೋಡ್ಕೊಂಡು ಅದ್ರ ಪ್ರಕಾರ ನಾವು ಕ್ರಮವನ್ನು ಜರುಗಿಸ್ತೀವಿ. ಸರಿ, ಇಬ್ರು ಆರೋಪಿತರು ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟರು. ಏನಪ್ಪ ಇಬ್ರು ಬಂಧಿತರು ರಾಜಕೀಯ ಪಕ್ಷಕ್ಕೆ ಸಂಬಂಧ ಇದೆ, ಅದು ನಾನು ಕಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. ಸಿಚುವೇಶನ್ ಅವತ್ತು ಪೀಸ್ಫುಲ್ ಆಗಿತ್ತು, ಇವತ್ತು ಪೀಸ್ಫುಲ್ ಆಗಿದೆ. ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು. ಆಕ್ಚುಯಲ್ ಗ್ರೌಂಡ್ ಸಿಚುವೇಶನ್ ಇಟ್ ಈಸ್ ವೆರಿ ಪೀಸ್ಫುಲ್. ಯಾಕೆ ನೀವು ಅಷ್ಟು ಟೆನ್ಸ್ಡ್ ಅಂತ ಅನ್ಕೋತಾ ಇದ್ದೀರಿ ನನಗೆ ಗೊತ್ತಿಲ್ಲ.
ಸೊ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ವಿರುದ್ಧ ನಾವು ಕಠಿಣ ಕ್ರಮನ ಜರುಗಿಸಿದ್ವಿ ಈಗಾಗಲೇ ವಿತಿನ್ 2 hours ಆಫ್ ದಿ ಅಫೆನ್ಸ್ ಆಗಿದ್ದು ಸುಮಾರು 6:30-7 ಗಂಟೆ ಅಷ್ಟೊತ್ತಿಗೆ ನಮ್ಮ ಗಮನಕ್ಕೆ ಬಂದಿದ್ದು 7:45-8 ಗಂಟೆ ಅಷ್ಟೊತ್ತಿಗೆ 9-9:30 ಅಷ್ಟೊತ್ತಿಗೆ ಆರೋಪಿ ಇಬ್ಬರನ್ನು ಕೂಡ ನಾವು ಅರೆಸ್ಟ್ ಮಾಡಿ ಇಮಿಡಿಯೇಟ್ಲಿ ನಾವು JC ಕೂಡ ಮಾಡಿಸಿದೀವಿ. ಅವ್ರದ್ದು ಪ್ರೊಸೀಜರ್ಸ್ ಏನಿದೆ, ಅವ್ರದ್ದು ಟೆಕ್ನಿಕಲ್ ಡೇಟಾ ಏನಿದೆ ಅದನ್ನು ಕೂಡ ರಿಕವರಿ ಮಾಡಿದ್ದೀವಿ. ಅಲ್ಲಿ ಲೋಕಲ್ ಸ್ಥಳೀಯರು ಯಾರಿದ್ರು ಘಟನೆನೇ ನೋಡಿರತಕ್ಕಂಥವ್ರು ಅಂಥವ್ರದ್ದು ಹೇಳಿಕೆ ಕೂಡ ಮಾಡಿಕೊಂಡು ಮಹಜರೆಲ್ಲ ಮಾಡಿಕೊಂಡು ಅದನ್ಗೆ ಜುಡಿಷಿಯಲ್ ಕಸ್ಟಡಿ ಕೂಡ ಆಗಿದೆ. ಸೊ ಆಕ್ಚುಯಲ್ ಗ್ರೌಂಡ್ ಸಿಚುವೇಶನ್ ಈಸ್ ಪೀಸ್ಫುಲ್. ಸೊ ನಾನು ಅದನ್ನೇ ಹೇಳ್ತಾ ಇರೋದು, ಯಾರು ಕೂಡ ಅನ್ನೆಸೆಸರಿ ಊಹಾಪೋಹ ಕ್ರಿಯೇಟ್ ಮಾಡೋದು ಹಂಗಂತೆ ಹಿಂಗಂತೆ ಅಂತ ಸೃಷ್ಟಿ ಮಾಡೋದು ಮಾಡ್ಲಿಕ್ಕೆ ಹೋಗ್ಬೇಡಿ. ಅಲ್ಲಿ ಲೋಕಲೈಟ್ಸ್ ತಮ್ಗೆ ಹೇಳಿದ್ದಾರೆ, ಲೋಕಲೈಟ್ಸ್ ಅವ್ರು ಏನ್ ಹೇಳಿದ್ದಾರೆ ಅವ್ರ ಅಭಿಪ್ರಾಯ ಸ್ವಲ್ಪ ತಗೊಳ್ಬೇಕು ಅಂತ ನಾನು ಕೋರ್ಕೊಳ್ತೀನಿ. ಯಾಕಂದ್ರೆ ಲೋಕಲೈಟ್ಸ್ ಅವರು ಸುತ್ತಮುತ್ತ ಇರೋದ್ರಿಂದ ಅವರು ನಿಜಾಂಶನ ಹೇಳ್ತಾರೆ, ನೋ ಅದರ್ ಇಂಟೆನ್ಷನ್ಸ್ ಏನು ಇರೋದಿಲ್ಲ. ಅವ್ರು ಮಾತಾಡ್ತಾರೆ ಕ್ಲೀನಾಗಿ, ಅವ್ರ ಅಭಿಪ್ರಾಯನೂ ಕೂಡ ತಾವು ಪರಿಗಣನೆ ಮಾಡಬೇಕು ಅಂತಂದು ನಾನು ಅವ್ರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸರ್ ಇವ್ರು ಇಬ್ಬರನ್ನ ಆರೋಪಿಗಳಿದ್ದಾರೆ ಇದ್ದಾರಾ? ಅದೇ ನಾನು ಹೇಳಿದ್ನಲ್ಲ, ಇಬ್ಬರನ್ನ ಈಗಾಗಲೇ ಬಂದ್ ಕಳಿಸಿದೀವಿ. ಆ ಮನೆ ಅಂಡರ್ ಕನ್ಸ್ಟ್ರಕ್ಷನ್ ಹೌಸ್ ಏನಿತ್ತು ಅದನ್ನ ಯಾರು ಕಟ್ತಾ ಇದ್ರು ಆತನ ಪಾತ್ರ ಏನಿದೆ ಅಂತಂದು ಇವತ್ತು ನೋಟಿಸ್ ಕೊಟ್ಟು ಕರೆಸಿದ್ದೀವಿ. ಸೊ ಅವ್ರದ್ದು ಪಾತ್ರ ಏನಿದೆ, ಏನು ಅವ್ರದ್ದೇನಾದ್ರು ಇನ್ವಾಲ್ವ್ಮೆಂಟ್ ಇದೆಯಾ, ಅವತ್ತಿನ ದಿನ ಎಲ್ಲಿದ್ರು ಅವರು ಏನು ಅಂತ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಜರುಗಿಸ್ತೀವಿ. DYSP ಹಂತದ ಅಧಿಕಾರಿ ಅಂದ್ರೆ ರ್ಯಾಂಕಿನ ಅಧಿಕಾರಿಗೆ ಇದನ್ನ ತನಿಖೆ ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ಕ್ವೈಟ್ ಎ ಸೀನಿಯರ್ ಆಫೀಸರ್, ಅವ್ರಿಗೆ ಒಂದು 20-25 ವರ್ಷ ಸರ್ವಿಸ್ ಆಗಿದೆ. ಸೊ ಈಸ್ ಎ ಗೆಜೆಟೆಡ್ ಆಫೀಸರ್ ಆಲ್ಸೋ. ಸೊ ಅವರೇ ತನಿಖೆ ಮಾಡ್ತಾ ಇರೋದ್ರಿಂದ ಎಲ್ಲ ಆಯಾಮಗಳಲ್ಲೂ ಕೂಡ ನಾವು ಇದನ್ನ ತನಿಖೆ ಮಾಡ್ತೀವಿ.